ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೊಂದು ಸೀತಾಫಲ ಹಣ್ಣಿನ ಗಿಡ ಇತ್ತು. ಅದರಲ್ಲಿ ಕಡಿಮೆ ಅಂತ ಹೇಳಿದರೆ ಒಂದು 3 ವೆರೈಟಿಯ ಗಿಡಗಳು ಹಬ್ಬಿದೆ. ನೋಡಿ, ಇಲ್ಲಿ ಕುಂಬಳಕಾಯಿ ಕಾಣ್ಬೋದು ನೋಡಿ. ನಂತರ ಇಲ್ಲಿ ಇದು ನೋಡಿ, ಫ್ಯಾಷನ್ ಫ್ರೂಟ್ ಅಂತ ಒಂದು ಹಣ್ಣಿನ ಗಿಡ ನೋಡಿ. ಇದು ಕಾಯಿಗಳೆಲ್ಲ ಬಿಟ್ಟಿದೆ, ಸಾಕಷ್ಟು ಬಿಟ್ಟಿದೆ. ಅಷ್ಟೇ ಅಲ್ಲದೆ ಅದರ ಮಧ್ಯಭಾಗದಲ್ಲಿ ಎಡೆಯಲ್ಲಿ ತೊಂಡೆಕಾಯಿ ಕೂಡ ಇದೆ. ಆದರೆ ಏನು ಮಾಡೋದು, ಈ ಸೀತಾಫಲ ಗಿಡ ಸತ್ತೋಗಿದೆ ಸ್ನೇಹಿತರೆ. ಹಾಗಾಗಿ ಇದೆಲ್ಲ ಮಗಚಿ ಬೀಳುವ ಒಂದು ಹಂತದಲ್ಲಿದೆ. ನೈಸರ್ಗಿಕ ಕೃಷಿ ಆಗಲಿ ಏನೇ ಆಗಲಿ, ಕೃಷಿ ಅಂತ ಹೇಳಿದರೆ ಹೀಗೇ ಸ್ನೇಹಿತರೆ. ನಾವು ಯಾವುದನ್ನು ಕೂಡ ಹೀಗೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಹುಟ್ಟು ಹೇಗೆ ಇರ್ತದೋ ಹಾಗೆಯೇ ನಾಶ ಕೂಡ ಇರ್ತದೆ. 3 ವೆರೈಟಿ ಗಿಡಗಳು ಇದರಲ್ಲಿ ಚೆನ್ನಾಗಿ ಬೆಳೆದಿದ್ದರೂ ಕೂಡ ಮೂಲ ಆಧಾರವಾಗಿರುವ ಮರ ಸತ್ತು ಹೋದ ಕಾರಣ ಇದನ್ನೆಲ್ಲ ಇನ್ನೂ ತೆಗಿಲೇಬೇಕಷ್ಟೇ. ಕೃಷಿ ಅಂತ ಹೇಳಿದರೆ ಅಷ್ಟೇ ಸ್ನೇಹಿತರೆ. ನಾವು ಎಷ್ಟೇ ನಾವು ಮನಸ್ಸಿಟ್ಟು ಅಥವಾ ಖುಷಿಯಿಂದ ಮಾಡಿದ್ರೂ ಕೂಡ ಒಂದು ಗಾಳಿಯ ಅಥವಾ ಇನ್ನೊಂದು ಸಿಡಿಲೋ ಅಥವಾ ಏನೋ ಒಂದು ಕಾರಣದಿಂದ ಆ ಕೃಷಿಯನ್ನು ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಬರ್ತದೆ. ಆಗ ನಮಗೇನು ಕೆಲಸ, ಕೇವಲ ನಡುವುದು ಮಾತ್ರ. ಅದಕ್ಕೆ ಮಂಡೆ ಬಿಸಿ ಮಾಡೋದಾಗಲಿ, ಟೆನ್ಷನ್ ಮಾಡೋದಾಗಲಿ, ಚಿಂತೆ ಮಾಡೋದಾಗಲಿ ಮಾಡಿದರೆ ಕೃಷಿ ಅಂತ ಹೇಳುವುದು ಯಾರಿಗೂ ಅಷ್ಟೊಂದು ಸೂಕ್ತ ಆಗೋದಿಲ್ಲ ಸ್ನೇಹಿತರೆ. ಕೃಷಿಯಲ್ಲಿ ನಾವು ಮಾಡಬೇಕಾದ್ದೇನಂತ ಹೇಳಿದರೆ, ಕೇವಲ ಖುಷಿಯಲ್ಲಿ ಇರಬೇಕಾದ್ರೆ ಇಂಥದ್ದನ್ನೆಲ್ಲ ತಲೆಬಿಸಿ ಮಾಡದೆ ಕೇವಲ ಗಿಡಗಳನ್ನು ನೆಡುವಂಥ ಒಂದು ಕ್ರಿಯೆಯಲ್ಲಿ ನಾವು ತೊಡಗಿದರೆ ಕೃಷಿಕರು ನಮಗೆ ಯಾವತ್ತೂ ಖುಷಿಯಲ್ಲೇ ಇರ್ತೇವೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ವಿಷಯ ಏನಂತ ಹೇಳಿದರೆ, ನನ್ನೊಬ್ಬರು ಸ್ನೇಹಿತರು ಕಾಲ್ ಮಾಡಿ ಹೇಳಿದರು, ನನ್ನ ಅಡಿಕೆ ಗಿಡಗಳ ಗಂಟುಗಳು ತುಂಬ ದೂರ ಬರ್ತಾ ಇದೆ. ಆದರೆ ನಿಮ್ಮ ತೋಟವನ್ನು ನೋಡಿದಾಗ ನಿಮ್ಮ ಅಡಿಕೆ ಗಿಡಗಳ ಗಂಟುಗಳು ತುಂಬ ಹತ್ತಿರ ಇದೆ, ಸ್ವಲ್ಪ ಅದರ ಬಗ್ಗೆ ನಮಗೆ ಮಾಹಿತಿ ಕೊಡಿ, ಯಾಕೆ ಅದು ಗಂಟುಗಳು ದೂರ ಇದೆ ಹತ್ತಿರ ಇದೆ ಅಂತ. ನೋಡಿ ಸ್ನೇಹಿತರೆ, ನಿಮಗೆ ಇಲ್ಲಿ ಒಂದು ಗಿಡ ತೋರಿಸ್ತೇನೆ ನೋಡಿ. ನನ್ನ ಮಟ್ಟಿಗೆ ಇದು ಸ್ವಲ್ಪ ದೂರವೇ ಇದರ ಗಂಟುಗಳು. ಯಾಕೆ ದೂರ ಆಗಿದೆ ಅಂತ ಹೇಳಿದರೆ ನೋಡಿ, ಇದು ಸಣ್ಣ ಗಿಡ, ಕೇವಲ 2.5 ವರ್ಷ ಪ್ರಾಯದ ಗಿಡ. ಹಿಂಗಾರ ಬಂದಿದೆ ನೋಡಿ, ಅಡಿಕೆಗಳು ಕಾಯಿ ಕಟ್ಟಿದೆ ನೋಡಿ. ಆದರೆ ಇದರ ಗಂಟುಗಳನ್ನು ಗಮನಿಸಿದರೆ ಇದು ಸ್ವಲ್ಪ ದೂರವೇ. ಯಾಕೆ ದೂರ ಆಗಿದೆ ಅಂತ ಹೇಳಿದರೆ ಸ್ನೇಹಿತರೆ, ಇದು ನಾನು ಸತ್ತ ಜಾಗಕ್ಕೆ ನೆಟ್ಟಂತಹ ಅಡಿಕೆ ಗಿಡ. ಈ ಗಿಡಕ್ಕೆ ಸಾಕಷ್ಟು ಬಿಸಿಲು ಲಭ್ಯತೆ ಕಮ್ಮಿ ಇದೆ ಸ್ನೇಹಿತರೆ. ಯಾಕೆಂತ ಹೇಳಿದರೆ ಸುತ್ತಮುತ್ತ ಎಲ್ಲ ಅಡಿಕೆ ಗಿಡಗಳಿರುವ ಕಾರಣ, ಇದು ನಾವು ಸತ್ತ ಜಾಗದಲ್ಲಿ ನೆಟ್ಟ ಕಾರಣ ಇಲ್ಲಿ ಇದಕ್ಕೆ ಬೇಕಾದಷ್ಟು ಬಿಸಿಲು ಬೀಳುವುದಿಲ್ಲ. ಹಾಗಾಗಿ ಮೊದಲನೇ ಕಾರಣ ಏನಂತ ಹೇಳಿದರೆ, ನಮ್ಮ ಅಡಿಕೆ ಗಿಡಕ್ಕೆ 100% ಬಿಸಿಲು ಬೇಕು ಸ್ನೇಹಿತರೆ. ಇದನ್ನು ನಾವು ತಿಳ್ಕೊಳ್ಬೇಕು ಮೊದಲು. 100% ಬಿಸಿಲಿದ್ದರೆ ನಮ್ಮ ಗಿಡದ ಗಂಟುಗಳು ಬೇಕಾಬಿಟ್ಟಿಯಾಗಿ ಉದ್ದ ಬೆಳೆಯುವುದಿಲ್ಲ. ಇದಕ್ಕೆ ಸಾಕಷ್ಟು ಉದಾಹರಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ, ಬನ್ನಿ ನೋಡಿ ಸ್ನೇಹಿತರೆ. ಇಲ್ಲಿ ನಿಮಗೆ ನೇರವಾಗಿ 2 ಗಿಡಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ. ಅಲ್ಲಿ ಒಂದು ಗಿಡ ಕಾಣಿಸ್ತಾ ಇದೆ, ಅದರ ಗಂಟುಗಳ ಗಾತ್ರವನ್ನು ಗಮನಿಸಿ ಎಷ್ಟು ಹತ್ತಿರ ಇದೆ ಅಂತ ನೋಡಿ. ಇಲ್ಲಿ ಒಂದು ಗಿಡ ಇದೆ, ಅದರ ಪಕ್ಕದ ಗಿಡ, ಇದರ ಒಂದು ಗಾತ್ರವನ್ನು, ಗಂಟುಗಳ ಗಾತ್ರವನ್ನು ಗಮನಿಸಿ. ಇದು ಯಾಕೆ ಇಷ್ಟು ಎತ್ತರ ಉದ್ದ ಇದೆ ಅಂತ ಹೇಳಿದರೆ ನೋಡಿ, ಇದರ ಗಂಟುಗಳು ಇದು ಒಂದು ಇಲ್ಲಿದ್ದರೆ ಇನ್ನೊಂದು ಇಲ್ಲಿದೆ. ಇದರ ಗಂಟುಗಳನ್ನು ನೋಡಿ ಎಷ್ಟು ಹತ್ತಿರ ಇದೆ ಅಂತ ಕಾಣ್ತದೆ ನಿಮಗೆ. 2 ಕೂಡ ಪಕ್ಕಪಕ್ಕದ ಅಕ್ಕಪಕ್ಕದ ಗಿಡಗಳು ನೋಡಿ. ಆದರೆ ಬಾಕಿ ಎಲ್ಲವೂ ನೀವು ಗಮನಿಸಿದರೆ ಎಲ್ಲವೂ ಹತ್ತಿರನೇ ಇದೆ ಗಂಟುಗಳು. ಆದರೆ ಇದೊಂದು ಗಿಡದ ಗಂಟು ಮಾತ್ರ ದೂರ ಇದೆ. ಯಾಕಿರ್ಬೋದು? ಇಲ್ಲಿರುವುದು ಸ್ನೇಹಿತರೆ ಬೀಜಗಳ ಗುಣ. ನಾವು ಎಲ್ಲವನ್ನೂ ಬಿಸಿಲು ನೆರಳಿನಲ್ಲಿ ಅಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ. ಈ ಗಿಡದ ಎತ್ತರವನ್ನು ಗಮನಿಸಿ ನೀವು ನೋಡಿ, ಅದು ಹಿಂಗಾರ ಕಾಣ್ತದೆ ನಿಮಗೆ. ಇದರದ್ದು ನೋಡಿ, ಈ ಗಿಡದ್ದು ಎಷ್ಟು ಎತ್ತರ ಇದೆ ಅಂತ ಹೇಳಿದರೆ ನೋಡಿ, ತುಂಬ ಎತ್ತರಕ್ಕೆ ಬೆಳೆದಿದೆ. ಒಳ್ಳೆಯ ಕಾಯಿಗಳನ್ನು ಕೊಡ್ತದೆ ಈ ಗಿಡ ಕೂಡ. ಆದರೆ ಎಷ್ಟು ಎತ್ತರ ಬೆಳೆದಿದೆ ಅಂತ ಹೇಳಿದರೆ, ನನ್ನ ತೋಟದಲ್ಲಿರುವ ಎಲ್ಲ ಗಿಡಗಳಿಂತಲೂ ಇದು ತುಂಬ ಎತ್ತರನೇ ಇದೆ. ಕಾರಣ ಏನಂತ ಹೇಳಿದರೆ ಬೀಜದ ಗುಣ. ಯಾಕೆ ಬೀಜದ ಗುಣ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಇದು ಮೋಹಿತನಗರ ಗಿಡಗಳ ತೋಟ. ಆದರೆ ಎಲ್ಲ ಗಿಡಗಳು ತಳಿಗಳು ಒಂದೇ ರೀತಿ ಎತ್ತರ ಬೆಳವಣಿಗೆ ಆಗುವಂಥ ಗಿಡಗಳಲ್ಲ. ಈಗ ಇಂಟರ್ಸಿ ಮಂಗಳ ಇರ್ಬೋದು, ಅದು ಕೂಡ ಹತ್ತಿರ ಗಂಟು ಬರುವಂಥದ್ದೇ ಗಿಡಗಳು. ಆದರೆ ಕೆಲವು ವೆರೈಟಿಗಳು, ಸೈಗನ್ ಅಂತ ಇದೆ, ಸ್ವರ್ಣಮಂಗಲ, ತುಂಬ ವೆರೈಟಿ ದಕ್ಷಿಣ ಕನ್ನಡದಲ್ಲಿ ಇರುವಾಗ ಎಲ್ಲ ವೆರೈಟಿಗಳ ಎತ್ತರ ಕೂಡ ಒಂದೇ ರೀತಿ ಇರುವುದಿಲ್ಲ. ಇಲ್ಲಿ ನೋಡಿ, ಈ ಗಿಡ ಯಾಕೆ ಆಗಿದೆ ಅಂತ ಹೇಳಿದರೆ ಇದು ಬೀಜದ ಗುಣ. ಅಂದರೆ ನಾವು ಬೀಜವನ್ನು ಆಯ್ಕೆ ಮಾಡಿರುವಾಗ ಪರಾಗಸ್ಪರ್ಶ ಆಗಿಯೇ ಇರ್ತದೆ, ಕ್ರಾಸ್ ಪಾಲಿನೇಷನ್ ಆಗಿರ್ತದೆ. ಕೆಲವು ಬೀಜಗಳು ಈ ರೀತಿ ಆಗಿರ್ತದೆ ಸ್ನೇಹಿತರೆ. ಹಾಗಾಗಿ ಇದು ನೇರವಾಗಿ ಬೇರೆ ಗುಣಧರ್ಮದಿಂದ ಬಂದಿರುವಂಥ ಗಿಡದ ಕಾರಣ ಇದು ಬಿಸಿಲು ಸಾಕಷ್ಟು ಇದ್ರೂ ಕೂಡ ಎತ್ತರನೇ ಬೆಳೀತಾ ಇದೆ ನೋಡಿ. ಅಂದರೆ ಬೀಜದ ಗುಣ ಅಂತ ಲೆಕ್ಕ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ತೋಟಕ್ಕೆ ಸಾಕಷ್ಟು ಬಿಸಿಲು ಬಿದ್ದಿದ್ದರೆ ಅಡಿಕೆ ಗಿಡಗಳ ಗಂಟುಗಳು ನೋಡಿ ಹತ್ತಿರ ಆಗಿರ್ತದೆ.
ಹಾಗೆಯೇ ಇಲ್ಲಿ ಕೂಡ ಗಮನಿಸ್ಬೋದು ಸ್ನೇಹಿತರೆ, ನೋಡಿ ಈ ಅಡಿಕೆ ಗಿಡದ ಗಂಟುಗಳನ್ನು ಗಮನಿಸಿ. ಇದು ದೂರ ದೂರ ಇದೆ, ಬಾಕಿ ಇಲ್ಲಿ ಕಾಣುವಂಥದ್ದು ಎಲ್ಲ ಹತ್ತಿರ ಹತ್ತಿರ ಗಂಟುಗಳ ಗಿಡಗಳು. ಕಾರಣ ಅಂತ ಹೇಳಿದರೆ ಇದು ಬೀಜದ ಒಂದು ಗುಣದಿಂದ ಅಥವಾ ಬೀಜ ಆಯ್ಕೆಯಲ್ಲಿ ಆಗುವಂತಹ ಒಂದು ಸಮಸ್ಯೆಯಿಂದ ಎತ್ತರ ಎತ್ತರ ಬೆಳೀತಾ ಇರೋದು. ಹಾಗೆಯೇ ಸ್ನೇಹಿತರೆ, ಈಗ ಒಂದು ತೋಟ ತೋರಿಸ್ತೇನೆ ನಿಮಗೆ. ಅದರಲ್ಲಿರುವ ಅಡಿಕೆ ಗಿಡಗಳ ಗಂಟುಗಳನ್ನು ಗಮನಿಸಿ ಹೇಗಿದೆ ಅಂತ. ನೋಡಿ ಈ ಗಿಡಗಳನ್ನು ಗಮನಿಸಿ ನೀವು, ಗಂಟುಗಳನ್ನು ನೋಡಿ, ಅಡಿಕೆ ಗಿಡದ ಎತ್ತರವನ್ನು ನೋಡಿ. ನೋಡಿ ಈ ಗಿಡವನ್ನು ನೋಡಿ, ಒಂದೊಂದು ಗಂಟುಗಳು ಸಾಧಾರಣ ಒಂದೊಂದು ಅಡಿ ಎತ್ತರ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ಯಾಕೆ ಹೀಗೆ ಆಗಿದೆ ಅಂತ ಹೇಳಿದರೆ, ಜಾಸ್ತಿ ನೆರಳಾದ ಕಾರಣ ಹೀಗೆ ಆಗಿದೆ. ನೋಡಿ ಈ ತೋಟದಲ್ಲಿ ಈ ಕೃಷಿಕರು ಅಡಿಕೆ ತೋಟದ ಒಳಗಡೆ ಎಡೆ ಕೃಷಿಯಾಗಿ ಅಡಿಕೆಯನ್ನೇ ಹಾಕಿದ್ದಾರೆ. ಆ ಎಡೆ ಕೃಷಿಯಲ್ಲಿರುವಂಥ ಅಡಿಕೆ ಗಿಡಗಳು ಈ ರೀತಿ ಬೆಳವಣಿಗೆ ಆಗಿದೆ ಸ್ನೇಹಿತರೆ. ಇದರ ಅರ್ಥ ಏನಂತ ಹೇಳಿದರೆ, ಈ ಅಡಿಕೆ ಗಿಡಕ್ಕೆ ಬಿಸಿಲಿಲ್ಲ. ನೋಡಿ ಮೇಲ್ಗಡೆ ನೋಡಿ, ಹಳೆಯ ಅಡಿಕೆ ತೋಟ ಇರುವ ಕಾರಣ ಸಾಕಷ್ಟು ಬಿಸಿಲು ಭೂಮಿಗೆ ಬೀಳುವುದಿಲ್ಲ. ಹಾಗಾಗಿ ಅಡಿಕೆ ಗಿಡದ ಇದು ನೋಡಿ ಹಳೆ ಅಡಿಕೆ, ಈ ಅಡಿಕೆಯ ಅಡಿಭಾಗದಲ್ಲಿ ಪುನಃ ಅಡಿಕೆ ಗಿಡವನ್ನು ನಾಟಿ ಮಾಡಿದಾಗ ಈ ರೀತಿಯ ಒಂದು ಸಮಸ್ಯೆ ಬರ್ತದೆ ಸ್ನೇಹಿತರೆ. ಅಂದರೆ ಕೇವಲ 2-3 ವರ್ಷಕ್ಕೇ ನೋಡಿ ಸಾಕಷ್ಟು ಎತ್ತರ ಬೆಳೆದಿದೆ. ನೋಡಿ ಹಿಂಗಾರ ಇನ್ನೂ ಬಂದಿಲ್ಲ. ಹಿಂಗಾರ ಬರುವುದಿಲ್ಲ ಅಂತಲ್ಲ, ಅಡಿಕೆಯಲ್ಲಿ ಅಡಿಕೆ ಆಗುವ ಗುಣ ಇದ್ದರೆ ನೋಡಿ. ಇಲ್ಲೊಂದು ಅಡಿಕೆ ಗಿಡವನ್ನು ತೋರಿಸ್ತೇನೆ ನೋಡಿ. ಈ ಗಿಡವನ್ನು ಗಮನಿಸಿ, ಇದರ ಗಂಟುಗಳನ್ನು ನೋಡಿ ಎಷ್ಟು ಎತ್ತರ ಇದೆ ಅಂತ, ಉದ್ದುದ್ದ ಇದೆ ಅಂತ. ಇದರಲ್ಲಿ ಹಿಂಗಾರ ಬಂದಿದೆ ನೋಡಿ ಎಲ್ಲಿ. ಇದು ಕೇವಲ ಎಳೆಯ ಅಡಿಕೆ ಗಿಡಗಳೇ. ನಿಮಗೆ ನೋಡುವಾಗ ಕಂಡಿತು ಇದಕ್ಕೆ ತುಂಬ ವರ್ಷ ಆಗಿದೆ ಅಂತ. ಇಲ್ಲ ಸ್ನೇಹಿತರೆ, ಕೇವಲ 3-4 ವರ್ಷದ ಗಿಡಗಳು. ನಿಮಗೆ ಇಲ್ಲಿ ಕಾಣ್ಬೋದು, ಇನ್ನೂ ಕೂಡ ಹಸಿರು ಬಣ್ಣ ಹೋಗಿಲ್ಲ. ಅಂದರೆ ಇದು ಎಳೆಯ ಗಿಡ ಅಂತಲೇ ಲೆಕ್ಕ. ನೋಡಿ ಇಲ್ಲಿ ಹಸಿರು ಬಣ್ಣ ಕಾಣ್ತದೆ ನೋಡಿ. ಈ ಹಸಿರು ಬಣ್ಣ ಸಂಪೂರ್ಣವಾಗಿ ಹೋಗುವವರೆಗೆ ಇದು ಎಳೆಯ ಗಿಡ ಅಂತಲೇ ಲೆಕ್ಕ. ಹಳೆಯ ಗಿಡ ಆದರೆ ನೋಡಿ ಈ ರೀತಿ ಬಣ್ಣ ಬದಲಾವಣೆ ಆಗಿರ್ತದೆ ನೋಡಿ. ಈ ರೀತಿ ಆದರೆ ಹಳೆಯ ಗಿಡ ನೋಡಿ, ಇದರ ಬಣ್ಣ ಇಲ್ಲಿ ಕೂಡ ಹಸಿರು ಇನ್ನೂ ಇದೆ ನೋಡಿ, ಕಾಣ್ಬೋದು ನಿಮಗೆ. ಇದು ನಮ್ಮ ಗಿಡಕ್ಕೆ ಪ್ರಾಯ ಆಗಲಿಲ್ಲ ಅಂತ ಹೇಳುವುದರ ಒಂದು ಅರ್ಥ. ನೋಡಿ ಈ ಗಿಡವನ್ನೇ ಗಮನಿಸಿ ನೀವು, ಎಷ್ಟು ಎತ್ತರ ಬೆಳೆದಿದೆ ನೋಡಿ. ಇದರ ಅರ್ಥ ಏನಂತ ಹೇಳಿದರೆ ಸ್ನೇಹಿತರೆ, ಅಡಿಕೆ ಗಿಡದ ಒಳಗಡೆ ಅಡಿಕೆ ಗಿಡವನ್ನು ಮರುನಾಟಿ ಮಾಡಿದರೆ, ಅಂದರೆ ಎಡೆ ಕೃಷಿಯಾಗಿ ಮರುನಾಟಿ ಮಾಡಿದರೆ ವೈಫಲ್ಯ ಆಗ್ತದೆ. ಅಂದರೆ ಅಡಿಕೆ ತೋಟ ಹಾಳಾಗ್ತದೆ ಅಂತ. ಈ ಗಿಡ ಚೆನ್ನಾಗಿ ಬರುವುದಿಲ್ಲ ಅಂತ ಅರ್ಥ. ಗಿಡಗಳು ಚೆನ್ನಾಗಿ ಬರ್ತದೆ, ಆದರೆ ಹಿಂಗಾರ ಬರುವುದಿಲ್ಲ, ಇಳುವರಿ ಬರುವುದಿಲ್ಲ ಸ್ನೇಹಿತರೆ. ಈ ತೋಟವನ್ನು ನೋಡಿದ ಮೇಲೆ ನೀವು ಚೆನ್ನಾಗಿ ತಿಳಿದುಕೊಳ್ಳಿ, ಅಡಿಕೆ ತೋಟದ ಒಳಗಡೆ ಅಡಿಕೆ ಕೃಷಿಯನ್ನು ಮರುನಾಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಿಷಯ. ಹಾಗೆಯೇ ಸ್ನೇಹಿತರೆ, ಅಡಿಕೆ ಗಿಡಕ್ಕೆ ಸಾಕಷ್ಟು ಬಿಸಿಲು ಬೇಕಂತ ಹೇಳುವಂಥದ್ದು ಇನ್ನೊಂದು ವಿಷಯ. ಸಾಕಷ್ಟು ಬಿಸಿಲಿದ್ದರೆ ಮಾತ್ರ ನಮ್ಮ ಅಡಿಕೆ ಗಿಡಗಳ ಗಂಟುಗಳು ಹತ್ತಿರ ಹತ್ತಿರ ಇರ್ತದೆ, ಅಲ್ಲದೆ ಗಿಡದ ಬೆಳವಣಿಗೆ ನಿಧಾನ ಆಗಿರ್ತದೆ. ಕೆಲವರು ತುಂಬ ತಪ್ಪು ತಿಳ್ಕೊಳ್ಳೋದು ಏನಂತ ಹೇಳಿದರೆ, ಅಡಿಕೆ ಗಿಡಗಳು ಬೇಗ ಬೆಳವಣಿಗೆ ಆದರೆ ನಮಗೆ ಬೇಗ ಇಳುವರಿ ಬರ್ತದೆ ಅಂತ. ಅಲ್ಲ ಸ್ನೇಹಿತರೆ, ನೋಡಿ ಈ ಗಿಡವನ್ನು ಗಮನಿಸಿ ಎಷ್ಟು ಎತ್ತರ ಬೆಳೆದಿದೆ ನೋಡಿ. ನಿಜವಾಗಿ ಈ ಹಿಂಗಾರ ಎಲ್ಲಿ ಬರಬೇಕಿತ್ತು, ಒಂದು 3-4 ಗಂಟೆ ಆಗುವಾಗಲೇ ಬರಬೇಕಿತ್ತು. ಒಂದು ಈ ಜಾಗದಲ್ಲಿ ಹೆಚ್ಚು ಕಡಿಮೆ ಈ ಜಾಗದಲ್ಲಿ ನಮಗೆ ಇಳುವರಿ ಬರಲೇಬೇಕಿತ್ತು, ಆದರೆ ಆಗ್ತಾಯಿಲ್ಲ ನೋಡಿ ಎಷ್ಟು ಎತ್ತರ ಬೆಳೆದಿದೆ. ನಮಗೆ ಅಡಿಕೆ ಗಿಡದ್ದು ದೊಡ್ಡ ಸಮಸ್ಯೆ ಏನು, ಅಡಿಕೆ ಗಿಡ ಎತ್ತರ ಹೋಗುವುದೇ ಒಂದು ದೊಡ್ಡ ಸಮಸ್ಯೆ. ಅಂದರೆ ನಮಗೆ ಮಳೆಗಾಲದಲ್ಲಿ ಬೋರ್ಡ ಮದ್ದು ಹೊಡಿಲಿಕ್ಕಿರ್ತದೆ, ಮತ್ತು ಕೊಯ್ಲು ಮಾಡಲಿಕ್ಕಿರ್ತದೆ. ಬೇರೆ ಬೇರೆ ಸಮಯದಲ್ಲಿ ನಮಗೆ ಹೆಚ್ಚು ಎತ್ತರ ಇದ್ದ ಕಾರಣ ಅದಕ್ಕೆ ನಾವು ಕೂಲಿ ಆಳುಗಳನ್ನು ಅವಲಂಬಿಸಬೇಕಾಗ್ತದೆ ಸ್ನೇಹಿತರೆ. ಈಗ ಒಟ್ಟಾರೆಯಾಗಿ ಹೇಳುವುದೇನಂತ ಹೇಳಿದರೆ, ಅಡಿಕೆ ಗಿಡಗಳ ಗಂಟುಗಳು ದೂರ ದೂರ ಬರಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ, ನೆರಳು ಅಡಿಕೆ ಗಿಡಗಳಿಗೆ ಸಾಕಷ್ಟು ಬೀಳುವಂಥದ್ದು. ಬಿಸಿಲು ಬೀಳಬೇಕು, 100% ಬಿಸಿಲು ಬೇಕು ಸ್ನೇಹಿತರೆ ಅಡಿಕೆ ಗಿಡಗಳಿಗೆ. ಹಾಗಿದ್ದರೆ ನಮ್ಮ ಅಡಿಕೆ ಗಿಡಗಳ ಗಂಟುಗಳು ಇಷ್ಟು ದೂರ ಬರುವಂಥದ್ದು ಇಷ್ಟಿಷ್ಟಕ್ಕೆ ನಿಲ್ತದೆ. ಅಂದರೆ ಅಡಿಕೆ ಗಿಡದ ಬೆಳವಣಿಗೆ ನಿಧಾನ ಆಗ್ತದೆ. ಈ ರೀತಿ ಆದರೆ ಏನಾಗ್ತದೆ ಗೊತ್ತಾ, ಇಲ್ಲಿ ಅಡಿಕೆ ಗಿಡದ ಆಯುಷ್ಯು ಕಮ್ಮಿ ಆಗ್ತದೆ ಸ್ನೇಹಿತರೆ. 30, 40, 50 ವರ್ಷ ನಮಗೆ ಬಾಳಿಕೆ ಬರಬೇಕಾದಂಥ ಅಡಿಕೆ ಗಿಡಗಳು 10-15 ವರ್ಷದಲ್ಲೇ ಪ್ರಾಯಕ್ಕೆ ಬಂದು ಅದಕ್ಕೆ ಮುದುಕಾಗಿ ಅದು ಸಾಯ್ತದೆ, ಅಷ್ಟೇ ಆಗ್ತದೆ, ಕಡಿಬೇಕಾಗ್ತದೆ. ಇಲ್ಲೇ ನೀವು ಗಮನಿಸಿ ನೋಡಿ, ಈ ಗಿಡ ಹಳೆಯ ಗಿಡ, ಸಾಧಾರಣ 30-40 ವರ್ಷ ಹಳೆಯ ಗಿಡ. ಅದರ ಪಕ್ಕದ ಗಿಡ ಎಳೆಯ ಗಿಡ, ಅದು ಕೂಡ ಸಾಕಷ್ಟು 3-4 ವರ್ಷಕ್ಕೆ ಇಷ್ಟು ಎತ್ತರ ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ
ಇನ್ನು ಮತ್ತೆಷ್ಟು ವರ್ಷ ಇದರಲ್ಲಿ ಇಳುವರಿ ಬರ್ಬೋದು. ಇಷ್ಟು ಎತ್ತರ ಆದ ಗಿಡದಲ್ಲೂ ಕೂಡ ಇಳುವರಿ ಬಂದಿಲ್ಲ, ಇನ್ನು ಬಂದರೂ ಕೂಡ ಎಷ್ಟು ಸಮಯ ಬರ್ಬೋದು ನೀವು ಆಲೋಚನೆ ಮಾಡಿ. ಹಾಗಾಗಿ ಅಡಿಕೆ ಕೃಷಿ ಅಂತ ಹೇಳುವುದು ಸಾಕಷ್ಟು ನಾವು ವಿಷಯಗಳನ್ನು ತಿಳಿದುಕೊಂಡು ಮಾಡಬೇಕಾದಂಥ ಕೃಷಿ. ಅಡಿಕೆ ಗಿಡಗಳ ಗಂಟುಗಳು ಯಾಕೆ ಹತ್ತಿರ ಅಂತ ಹೇಳಿದರೆ ಕೇವಲ ಬಿಸಿಲು ಬಿದ್ದ ಕಾರಣವೇ ಹತ್ತಿರ ಬರ್ತದೆ ಅಂತಲ್ಲ, ಸ್ವಲ್ಪ ಮಟ್ಟಿನ ಬೀಜದ ಗುಣಲಕ್ಷಣ, ತಳಿಗಳ ಗುಣಲಕ್ಷಣ ಕೂಡ ಇರ್ತದೆ. ಆದರೆ ಹೆಚ್ಚಿನ ಸಂದರ್ಭದಲ್ಲಿ ಏನಂತ ಹೇಳಿದರೆ ಸಾಕಷ್ಟು ನೆರಳು ಬಿದ್ದರೆ ಮಾತ್ರ ಅಡಿಕೆ ಗಿಡಗಳ ಗಂಟುಗಳು ಉದ್ದ ಬೆಳವಣಿಗೆ ಆಗ್ತದೆ, ಗಿಡಗಳು ಬೇಗ ಎತ್ತರ ಹೋಗ್ತದೆ, ಬೇಗ ಅದರ ಆಯುಷು ಮುಗೀತದೆ ಸ್ನೇಹಿತರೆ. ಆ ಅಡಿಕೆ ಕೃಷಿ ವೈಫಲ್ಯವನ್ನು ಕಾಣ್ತದೆ. ಹಾಗಾಗಿ ಸ್ನೇಹಿತರೆ, ಈ ಕೃಷಿ ಮಾಹಿತಿ ಇಷ್ಟೇ. ಆದಷ್ಟು ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡು ಕೃಷಿ ಮಾಡುವ, ಅಡಿಕೆ ತೋಟದಲ್ಲಿ ಒಳ್ಳೆಯ ಲಾಭವನ್ನು ಮಾಡುವ ಸ್ನೇಹಿತರೆ. ನಾವು ಕೇವಲ ಅಡಿಕೆ ಗಿಡಗಳನ್ನು ಮಾತ್ರ ನೆಟ್ಟು ತೋಟ ಅಂತಲ್ಲ, ತೋಟ ಅಂತ ನಮಗೆ ಆಗೋದು ಯಾವಾಗ ಗೊತ್ತಾ, ಒಳ್ಳೆ ಹಣ್ಣಿನ ಗಿಡಗಳನ್ನು ನೆಟ್ಟಾಗ. ನೋಡಿ, ಇಲ್ಲಿ ನಾನು ಸುಲಭದಲ್ಲಿ ಡ್ರ್ಯಾಗನ್ ಗಿಡವನ್ನು ನೆಟ್ಟಿದ್ದೇನೆ. ಡ್ರ್ಯಾಗನ್ ಹಣ್ಣು ಕಾಣ್ಬೋದಲ್ಲಿ, ಇದು ಸ್ನೇಹಿತರೆ ನಮ್ಮ ಮನಸ್ಸಿಗೆ ನಿಜವಾಗಿಯೂ ಖುಷಿಯನ್ನು ಕೊಡುವಂಥದ್ದು. ಅಡಿಕೆ ತೋಟ ನಮಗೆ ಹಣವನ್ನು ಕೊಟ್ಟರೆ ನಮಗೆ ಖುಷಿಯನ್ನು ಕೊಡುವಂಥದ್ದು ಇಂತಹ ಹಣ್ಣಿನ ಗಿಡಗಳು. ನೋಡಿ, ಇದಕ್ಕೆ ಏನೂ ನಾನು ಖರ್ಚು ಮಾಡಿಲ್ಲ. ನರ್ಸರಿಗಳಲ್ಲಿ ಕಡ್ಡಿ ಸಿಗ್ತದೆ, ಇಂಥ ಕಡ್ಡಿಗಳನ್ನು ಒಂದು ತಂದು ನಾನೊಂದು ಸಣ್ಣ ಒಂದು ಕಂಬ, ನಮ್ಮಲ್ಲಿ ಹಾಳು ಏನಾದರೂ ಬಿದ್ದಿರ್ತದೆ ನೋಡಿ, ಸಿಮೆಂಟ್ ಕಂಬ, ಅಂಥದ್ರಲ್ಲಿ ಸುಲಭವಾಗಿ ನೋಡಿ, ಇದರಲ್ಲಿ ಎಲ್ಲ ಕಳೆ ಎಲ್ಲ ತುಂಬಿ ಹೋಗಿದೆ ನೋಡಿ, ಆದರೂ ಕೂಡ ನೋಡಿ ಕಾಯಿಗಳು ಬರ್ತಾಯಿದೆ. ನೋಡಿ ಇಲ್ಲಿ ನಾನು ಅತ್ಯಂತ ಸರಳವಾಗಿ ಒಂದು ಪ್ಲಾಂಟನ್ನು ಮಾಡ್ಕೊಂಡಿದ್ದೇನೆ. ನೋಡಿ, ಇದು ಹೇಗೆ ಅಂತ ಹೇಳಿದರೆ, ಈ ಸಿಮೆಂಟ್ ಕಂಬ ಇರ್ತದೆ ನೋಡಿ, ಇದರೊಳಗೆ ನಾನು ಸಂಪೂರ್ಣವಾಗಿ ಸಿಮೆಂಟನ್ನು ತುಂಬಿಸಿ ಇದಕ್ಕೆ ನಾನು ಕಬ್ಬಿಣದ ಸರಳನ್ನು ಈ ರೀತಿಯಲ್ಲಿ ಅಡ್ಡಲಾಗಿ ಇಟ್ಟುಬಿಟ್ಟಿದ್ದೇನೆ. ಹಳೆಯ ಟೈರ್ ಏನಾದರೂ ಇದ್ದರೆ ಅದರ ಮೇಲೆ ಇಟ್ಟುಬಿಟ್ರೆ ನೋಡಿ, ಈ ರೀತಿಯಲ್ಲಿ ನೋಡಿ, ನಾವು ಇಲ್ಲಿ ಬುಡದಲ್ಲಿ ನೆಟ್ಟಿರ್ತೇವೆ ಡ್ರ್ಯಾಗನ್ ಗಿಡಗಳನ್ನು, ಅದು ಇನ್ನು ನೋಡಿ ಈ ರೀತಿ ಬರ್ತದೆ ನೋಡಿ, ಕಾಣ್ತದೆ ನಿಮಗೆ. ಇದು ಇದರ ಎಡೆಯಲ್ಲಿ ಹೋಗ್ತದೆ, ಈ ರೀತಿ ಹೋಗಿ ಈಚೆಯಿಂದ ಬರ್ತದೆ ಸ್ನೇಹಿತರೆ, ಈಚೆಯಿಂದ ಒಳಗಡೆಯಿಂದ ಹೀಗೆ ಹಬ್ಬಿಸಬೇಕು. ಇದು ಕ್ರಮ ಹಾಗೆ, ಇಲ್ಲದಿದ್ದರೆ ಅದು ನೆಲದಲ್ಲಿ ಬಿದ್ದರೆ ಎಲ್ಲ ಈ ಗೆಲ್ಲುಗಳು ಸಾಯ್ತದೆ. ಇದೊಂದು ರೀತಿ ಕಳ್ಳಿಯ ಜಾತಿ ನೋಡಿ, ಫ್ಲವರಿಂಗ್ ಬಂದದ್ದು ನೋಡಿ. ಇದು ಉಳಿತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಂದರೆ ಈಗ ಮೊದಲನೆಯ ಹೂವಲ್ವ ಅದು, ಹಾಗಾಗಿ ಇದು ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಬರುವ ವರ್ಷ ಒಂದು ಖಂಡಿತ ಆಗ್ತದೆ. ಇನ್ನೂ ತುಂಬ ಹಣ್ಣಿನ ಗಿಡಗಳಿದೆ. ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಗಿಡಗಳ ಬಗ್ಗೆ ಮಾಹಿತಿ, ಅಥವಾ ಒಂದು ನನ್ನ ತೋಟದಲ್ಲಿರುವ ಹಣ್ಣಿನ ಗಿಡಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತೇನೆ. ಹಾಗೆ ನಾಟಿ ಮಾಡೋದರ ಸುಲಭ ಕ್ರಮ, ನಾನು ಯಾವುದನ್ನು ಕೂಡ ಅತಿ ಹೆಚ್ಚು ಹಣ ಖರ್ಚು ಮಾಡಿ ಮಾಡುವುದೇ ಇಲ್ಲ ಸ್ನೇಹಿತರೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿಯೇ ಮಾಡೋದು ಎಲ್ಲವನ್ನು ಕೂಡ. ಅಂದರೆ ನಮ್ಮ ತೋಟದಲ್ಲಿ ಅದು ಇರಬೇಕು, ಆದರೆ ಕಡಿಮೆ ಖರ್ಚಿನಲ್ಲಿ ಇರಬೇಕು. ನಾವು ಯಾವುದೇ ರೀತಿಯ ಹೆಚ್ಚು ಖರ್ಚು ಮಾಡಿ ಏನಾದರೂ ಒಂದು ಸಮಸ್ಯೆ ಆಗಿ ಅದು ಹಾಳಾಗಿ ಹೋದರೆ ಅಥವಾ ಸತ್ತರೆ ನಮಗೆ ಯಾಕೆ ಬೇಜಾರು, ಸುಮ್ಮನೆ ಅಷ್ಟು ಹಣ ಖರ್ಚು ಮಾಡಿ ಹೋಯ್ತಲ್ಲ ಅಂತ. ಕಡಿಮೆ ಖರ್ಚಿನಲ್ಲಿ ಮಾಡಿದರೆ ಗಿಡಕ್ಕೇನು ಸಮಸ್ಯೆ ಇಲ್ಲ. ಗಿಡವನ್ನು ನಾವು ಮಣ್ಣಿನಲ್ಲಿ ಅಲ್ವ ನಾಟಿ ಮಾಡೋದು. ನೋಡಿ, ಇದರ ಬೇರೆ ಬುಡವನ್ನು ಗಮನಿಸಿ, ಎಲ್ಲ ಕಳೆಗಳು ಬೆಳೆದುಕೊಂಡಿದೆ. ಆದರೆ ಕೆಲವರು ಏನು ಮಾಡ್ತಾರೆ, ಈ ರೀತಿ ನೆಟ್ಟ ಮೇಲೆ ಅದರ ಎಲ್ಲ ಕಸವನ್ನೆಲ್ಲ ತೆಗೆದು ಮಣ್ಣನ್ನು ರಾಶಿ ಮಾಡಿ ಎಲ್ಲ ಏನೇನು ಮಾಡಿದರೂ ಗಿಡ ಬರೋದು ಹೀಗೇನೆ ಸ್ನೇಹಿತರೆ, ಏನೂ ಅದಕ್ಕಿಂತ ಹೆಚ್ಚಿನ ಬದಲಾವಣೆ ಇರುವುದಿಲ್ಲ. ಹಾಗಾಗಿ ನಾವು ಹಣ ಖರ್ಚು ಮಾಡೋದು ಮುಖ್ಯ ಅಲ್ಲ, ನಾವು ನಾಟಿ ಮಾಡೋದು ಮತ್ತು ಕಡಿಮೆ ಖರ್ಚಿನಲ್ಲಿ ಮಾಡುವಂಥದ್ದು ಮುಖ್ಯ ಅಷ್ಟೇ. ಒಟ್ಟಾರೆಯಾಗಿ ನಮಗಿದು ಬೇಕು ಸ್ನೇಹಿತರೆ, ನಮ್ಮ ತೋಟದಲ್ಲಿ ಇದು ಬೇಕು. ಆ ಬೇಕು ಅನ್ನುವ ಉದ್ದೇಶಕ್ಕೆ ನೀವು ನೆಟ್ಟರೆ ನಿಮಗೆ ಅದರ ಖುಷಿ ಇರ್ತದೆ. ಅದು ನಾವು ಇದರಿಂದ ನಾಟಿ ಮಾಡಿ ಅದರಲ್ಲಿ ಹಣ್ಣೇ ಆಗಬೇಕು, ಕಾಯಿ ಬರಬೇಕು, ಹಣ ಮಾಡಬೇಕು, ಏನೇನು ಆಲೋಚನೆ ಇಟ್ಟುಕೊಂಡು ಮಾಡಿದರೆ, ಅಂದರೆ ನಿರೀಕ್ಷೆಯನ್ನು ಇಟ್ಟುಕೊಂಡು ಮಾಡಿದರೆ ಅದರಲ್ಲಿ ನಮಗೆ ಖುಷಿ ಸಿಗುವುದಿಲ್ಲ. ನಾವೇನು ಮಾಡಬೇಕು, ನಮ್ಮ ತೋಟದಲ್ಲಿ ಹಣ್ಣಿನ ಗಿಡಗಳು ಬೇಕು, ಯಾಕೆ ಬೇಕು ಅಂತ ಬೇಡ, ಬೇಕು ಅಷ್ಟೇ. ನೋಡಿ, ಇದೊಂದು ಖುಷಿ ಅಲ್ವಾ. ನೋಡಿ, ಇಲ್ಲಿ ಮೊಗ್ಗು ಹೊರಡ್ತಾ ಇದೆ, ನಿಮಗೆ ಕಾಣ್ಬೋದು, ಸೂಕ್ಷ್ಮವಾಗಿ ಗಮನಿಸಿದರೆ ಕಾಣ್ಬೋದು ನಿಮಗೆ, ಸಣ್ಣ ಮಗು ನೋಡಿ, ಅದು ಮುಳ್ಳಿನ ಎಡೆಯಿಂದ ಹೊರಡೋದು ಸ್ನೇಹಿತರೆ ಹೂ. ನೋಡಿ, ಗಮನಿಸಿಲಿ, ಅದೇ ನೋಡಿ ಈ ರೀತಿ, ಇದು ಇಷ್ಟು ಚಿಕ್ಕದಾಗಿದೆಯಲ್ಲ. ನೀವು ನೋಡಿ, ಈ ಹಣ್ಣಿನ ಹೂವಿನ ಚಿತ್ರವನ್ನು ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಇದು ಎಲ್ಲಿಯಾದರೂ ಉದುರಿ ಹೋಗದಿದ್ದರೆ ಬ್ರಹ್ಮಕಮಲ ಅಂತ ಹೇಳ್ತಾರೆ ನೋಡಿ, ಒಂದು ಹೂವಿದೆ, ಅದಕ್ಕಿಂತಲೂ ಸೂಪರು. ಅದೇ ಜಾತಿ ಸ್ನೇಹಿತರೆ ಈ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದರೆ. ಈ ಬ್ರಹ್ಮಕಮಲ ಹೂ ಅಂತ ಒಂದು ಇದೆ, ಕಳ್ಳಿ ಗಿಡನೇ. ಇದರಲ್ಲಿ ನಮಗೆ ತ್ರಿಕೋನವಾದ ಎಲೆಗಳು ತ್ರಿಕೋನವಾದ ಕಾಂಡ ಬರ್ತದೆ. ಈ ಬ್ರಹ್ಮಕಮಲದಲ್ಲಿ ಕೇವಲ ಒಂದು ಚಪ್ಪಟೆಯಾಗಿರುವಂಥ ಒಂದೇ ಎಲೆ ಬರ್ತದೆ. ಅದರಲ್ಲಿ ಕೂಡ ಅದು ಡ್ರ್ಯಾಗನ್ ಫ್ರೂಟ್ ವೆರೈಟಿ, ಅದು ಬ್ರಹ್ಮಕಮಲ ಅಂತ ಹೇಳೋದು. ಇದರ ಹೂ ಮಾತ್ರ ಅದಕ್ಕಿಂತಲೂ ಅದ್ಭುತ. ವಿಶೇಷ ಏನು ಗೊತ್ತಾ ನಿಮಗೆ, ಇದು ರಾತ್ರಿ ಅರಳುವುದು. ಬ್ರಹ್ಮಕಮಲ ಕೂಡ ರಾತ್ರಿ ಅರಳುವುದು. ಈ ಡ್ರ್ಯಾಗನ್ ಫ್ರೂಟ್ ಹೂ ಕೂಡ ರಾತ್ರಿ ಅರಳುವುದು ಸ್ನೇಹಿತರೆ, ನಮಗೆ ಹಗಲು ಕಾಣಲಿಕ್ಕೆ ಸಿಗುವುದಿಲ್ಲ. ಇದರ ಚಂದ ನೋಡಬೇಕಾದ್ರೆ ನೀವು ಕಾದು ಕುಳಿತುಕೊಳ್ಬೇಕು, ಯಾವಾಗ ಅರಳ್ತದೆ ಅಂತ ಹೋಗಿ ಹೇಳಲಿಕ್ಕೆ ಆಗೋದಿಲ್ಲ. ಎಷ್ಟು ದೊಡ್ಡದಾಗಿ ಅರಳ್ತದೆ ಅಂತ ಹೇಳಿದರೆ ಸಾಧಾರಣವಾಗಿ ಒಂದು ಇಷ್ಟು ದೊಡ್ಡ ಹೂ ಬರುತ್ತೆ ಸ್ನೇಹಿತರೆ, ತುಂಬ ದೊಡ್ಡ ಹೂ. ನೋಡಿ, ಈ ಹೂವನ್ನು
ನಾನು ವಿಡಿಯೋ ಮಾಡಬೇಕಂತ ಇದ್ದೆ ನೋಡಿ, ಅದರ ಎಸಳುಗಳನ್ನು ನೋಡಿ ಎಷ್ಟು ಉದ್ದ ಇದೆ ಅಂತ. ಇದು ಅರಳಿರುವಾಗ ಎಷ್ಟು ದೊಡ್ಡದಿರ್ಬೋದು, ಈಗ ಇದು ಒಣಗಿ ಹೋದರೂ ಇಷ್ಟು ದೊಡ್ಡದಿದೆ ನೋಡಿ ಹೂ. ನನಗೆ ಅದು ಯಾವಾಗ ಅರಳಿದೆ ಅಂತಲೇ ಗೊತ್ತಾಗಲಿಲ್ಲ, ಇಲ್ಲದಿದ್ದರೆ ನಾನು ಇದರ ವಿಡಿಯೋ ಮಾಡ್ತಿದ್ದೆ, ನಿಮಗೆಲ್ಲ ತೋರಿಸ್ತಿದ್ದೆ ಸ್ನೇಹಿತರೆ ನೋಡದವರಿಗೆ. ಆದರೆ ಇಂಥದ್ದೆಲ್ಲ ಖುಷಿಯನ್ನು ನಮ್ಮ ತೋಟದಲ್ಲಿ ಖುಷಿಯನ್ನು ಪಡಬೇಕಾದ್ರೆ ಇಂಥ ಗಿಡಗಳನ್ನೆಲ್ಲ ನಾಟಿ ಮಾಡಿದರೆ ಅಲ್ವ ನಮಗೆ ಖುಷಿ. ನೋಡಿ ಹೂವಿಗಿಂತಲೂ ನೋಡಿ ಇದರ ಬಣ್ಣ ಎಷ್ಟು ಆಕರ್ಷಕ. ಒಂದು ತೋಟದಲ್ಲಿ ಇದು ಇನ್ನೂ ತುಂಬ ದಿನ ಹೀಗೆ ಇಟ್ಟಿರ್ಬೋದು, ಏನು ಅರ್ಜೆಂಟ್ ಇಲ್ಲ ಇದನ್ನು ಕೊಯ್ಲು ಮಾಡಲಿಕ್ಕೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಾವು ಮಾರುಕಟ್ಟೆಯಿಂದ ಅಂಗಡಿಯಿಂದ ತರ್ತೇವಲ್ಲ, ಅದಕ್ಕಿಂತ ಎಷ್ಟೋ ರುಚಿ ಇರ್ತದೆ ಜಾಸ್ತಿ. ಯಾಕಂತ ಹೇಳಿದರೆ ಇದಕ್ಕೆ ನಾನು ಯಾವುದೇ ರಾಸಾಯನಿಕ ಗೊಬ್ಬರ ಆಗಲಿ ಏನೂ ಕೊಟ್ಟಿಲ್ಲ, ನೈಸರ್ಗಿಕವಾದ ಒಂದು ಹಣ್ಣು. ಅಷ್ಟೇ ಅಲ್ಲದೆ ಯಾವುದೇ ಕೀಟನಾಶಕದ ಅಂಶ ಆಗಲಿ ಏನಿಲ್ಲ ಇದಕ್ಕೆ. ಸಾಕಷ್ಟು ಕಾಯಿಗಳು ಬರ್ತದಂತೆ ಅಲ್ಲ, ಆದರೆ ನಮಗೆ ಬೇಕಾದಷ್ಟು ಹಣ್ಣನ್ನು ಕೊಟ್ಟೇ ಕೊಡ್ತದೆ ಸ್ನೇಹಿತರೆ. ನಮ್ಮ ತೃಪ್ತಿಗೆ ಬೇಕಾಗುವಷ್ಟು ಕೊಡ್ತದೆ ಅದು, ಅಷ್ಟೇ ಸ್ನೇಹಿತರೆ.